ಇವತ್ತು ಫ್ಲಾಗ್ ಡೇ ಡೊನೇಷನ್ ಆಂಟಿ. ಏನಾದ್ರು ತಿಂಡಿ ತಿಂತೀಯಾ? ತಿನ್ಬೋದಾಗಿತ್ತು, ಆದ್ರೆ ಡಾಕ್ಟರ್ ಹೇಳಿದ್ದಾರೆ ಆರೋಗ್ಯವೇ ಭಾಗ್ಯ ಅಂತ. ನೀನ್ ಚೆನ್ನಾಗಿದ್ಯಲ್ಲ, ನಿನ್ಗೇನಾಗಿದೆ? ಇಲ್ಲ ಆಂಟಿ, ನಂಗೆ ಚಿಕ್ಕ ವಯಸ್ಸಿನಿಂದಲೂ ಹೊಟ್ಟೆ ನೋವು ಬರ್ತಿದೆ. ಮಾತ್ರೆ ತಗೊಂಡ್ರೆ ನೋವು ಕಡಿಮೆ ಆಗೋದು. ಡಾಕ್ಟರ್ ಕೂಡ ಹೊರಗಡೆ ಏನು ತಿನ್ಬೇಡ ಅಂತ ಹೇಳಿದ್ದಾರೆ. ಆಂಟಿ, ಒಂದ್ ದೊಡ್ಡ ಪ್ರಶ್ನೆ. ಏನು? ಒಬ್ಬ ಧಡಿಯ ನಿಮ್ ಹೋಟ್ಲಿಗೆ ಬರ್ತಾನೆ. ಅವನು 3 ದಿವಸದಿಂದ ಊಟನೇ ಮಾಡಿರಲ್ಲ. 10 ಇಡ್ಲಿ ತರಿಸ್ಕೊಂಡು ಬಕಾಸುರನ ಹಾಗೆ ತಿನ್ಬಿಡ್ತಾನೆ. ಅವನು ಖಾಲಿ ಹೊಟ್ಟೆಲಿ ಎಷ್ಟಿಡ್ಲಿ ತಿಂದ? ನೀನೇ ಹೇಳಿದ್ಯಲ್ಲ 10 ಇಡ್ಲಿ ಅಂತ. ತಪ್ಪು ತಪ್ಪು, ಖಾಲಿ ಹೊಟ್ಟೆಲ್ ತಿಂದಿದ್ದು ಒಂದೇ ಇಡ್ಲಿ. ಮೊದಲನೇ ಇಡ್ಲಿ ಹೊಟ್ಟೆಗೆ ಹೋದ್ಮೇಲೆ ಖಾಲಿ ಹೊಟ್ಟೆ ಹೇಗಾಗುತ್ತೆ? ನೀನ್ ಬರ್ತಾ ಬರ್ತಾ ತುಂಬಾ ತುಂಟಿ ಆಗ್ತಿದ್ಯಾ. ಹೌದು, ನಿನ್ ಓದೆಲ್ಲ ಮುಗಿಸಿ ನೀನ್ ದೊಡ್ಡೋಳಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ? ಸುಮ್ನೆ ಇರ್ಬೇಕು ಅಂತಿದ್ದೀನಿ. ಯಾಕೆ? ಈಗಾಗ್ಲೇ ಡಿಗ್ರಿ ತಗೊಂಡಿರೋ ನೀವೇ ಕೆಲ್ಸ ಸಿಗದೆ ಕ್ಯಾಂಟೀನ್ ನಡೆಸ್ತಾ ಇದ್ದೀರಾ. ನಾನ್ ಓದ್ ಮುಗ್ಸೋ ಹೊತ್ತಿಗೆ ಒಂದ್ ಸಣ್ಣ ಅಂಗಡಿ ಇಡಕ್ಕೂ ಜಾಗನೇ ಇರಲ್ಲ. ಬರ್ತೀನಿ ಆಂಟಿ, ಬಾಯ್. ಬಾಯ್. ಅಪ್ಪ ಮಿತ್ರರ, ಬರ್ತಾ ಬರ್ತಾ ನಾವು 3 ಕಲರ್ಗಳಿಗೂ ಬರ ಬಂದ್ಬಿಡ್ತಲ್ಲ. ಏನ್ ಬೇಕು? ಕೋಳಿ 65 ಇದೆಯಾ? ಅಂದ್ರೆ ಚಿಕನ್ 65. ಇದು ಅಪ್ಟ ಸಸ್ಯಾಹಾರಿ ಮಂದಿರ. ಓಹೋ, ಹಾಗಾದ್ರೆ 4 ಪ್ಲೇಟ್ ಬೋಂಡಾ ತಗೊಂಬನ್ನಿ. ಸೈಜು ಸ್ವಲ್ಪ ದೊಡ್ಡದಾಗಿದೆ. ಸೈಜ್. ಗುರು, ಏನ್ ರಜಾ? ಈ ಕ್ಯಾಂಟೀನ್ ಅಲ್ಲಿ ನನಗೊಂದು ರುಬ್ಬ ಕೆಲಸ ಕೊಡಿಸ್ಬಿಡು ಗುರು. ರಾಜಾ, ಅಪ್ಲಿಕೇಶನ್ ನಾನು ಹಾಕಿದ್ದೀನಿ. ಅಪಾಯಿಂಟ್ಮೆಂಟ್ ಸಿಕ್ಕಿದ್ಮೇಲೆ ನಿನಗೆ ಕೊಡಿಸ್ತೀನಿ. ಬೋಂಡಾ ಕೇಳಿದ್ರೆ ಬಜ್ಜಿ ತಂದಿದ್ದೀರಲ್ಲ. ಪರವಾಗಿಲ್ಲ ಬಿಡುಗರು. ಪರವಾಗಿಲ್ಲ ಗುರುಗಳೇ, ಬಜ್ಜಿ ತುಂಬಾ ಚಿಕ್ಕದಾಯ್ತಲ್ಲ. ಕೆಲವು ಕಡೆ ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಕೊಟ್ಟ ಕೈ ದೊಡ್ಡದು. ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ರಾಜಾ. ಬೇರೆ ಏನ್ ಬೇಕು? 4 ಬ್ಲ್ಯಾಕ್ ಕಾಫಿ. ಬರ್ತೀನಿ. ಬೆಳಗ್ಗೆ ಇದಕ್ಕೂ ಬಿಲ್ ತಗೊಳ್ಳಿ. ಬಿಲ್ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ. ಮರಿ, ಇದುವರೆಗೂ ನನ್ನ ಹತ್ರ ಯಾರೂ ಬಿಲ್ ಕೇಳಿಲ್ಲ, ಗೊತ್ತಾ ಮರಿ? ಬಿಲ್ ಕೊಡ್ತೀರಾ? ರೇ ಮಿಸ್ಟರ್, ಮೊದ್ಲು ದುಡ್ಡು ಕೊಡಿ. ವಾಹ್, ಇದ್ಯಾವ್ದಪ್ಪ ಈಸ್ಟ್ಬಲ್ ಕಲರ್? ಇದುವರೆಗೂ ನೋಡ್ಲೇ ಇಲ್ವಲ್ಲ. ಮರ್ಯಾದೆ ಕೊಡ್ತೀರಾ ಇಲ್ವಾ? ಕೊಡ್ದಿದ್ರೆ ಪೊಲೀಸನ್ ಕರಿತೀನಿ. ಹೌದಾ? ನಂಬರ್ 100 ಇಲ್ಲೇ ಕೂತಿರ್ತೀನಿ, ಕರಿಮನಿ. ನಾಚಿ ಆಗೋದಿಲ್ಲ ನಿಮ್ಗೆ? ನಿಮ್ಗೆ ಅಮ್ಮ ಅಕ್ಕ ತಂಗಿ ಯಾರು ಇಲ್ವಾ? ಎಲ್ಲಾರು ಇದ್ದಾರೆ. ಹಂಪೆ ಅಮ್ಮ ಯಾರಿಗೋಸ್ಕರ? ಅಪ್ಪನ್ಗೋಸ್ಕರ. ಒಬ್ಳೆ ಅಕ್ಕ ಭಾವನಿಗೋಸ್ಕರ. ಈಸ್ಟ್ ಮೆಲ್ ಕಲರು ನಮ್ ರಾಯಲ್ ಸೆಲ್ಯೂಟ್ಗೋಸ್ಕರ. ಗೊತ್ತಾ ಮರಿ? ಇವ್ರು ರಾಸ್ಕರ್. ಹೆಸರು ಚೆನ್ನಾಗಿದೆಯಲ್ಲಪ್ಪ, ರಾಯಲ್ ಸೆಲ್ಯೂಟ್. ಮರಿ, ನಾಳೆ ಇದ್ಲೇ ನನ್ನನ್ನ ಇದೇ ಹೆಸರಿನಲ್ಲಿ ಕರಿ. ನೋಡು ಮರಿ, ನಾನ್ ಮನಸ್ಸು ಮಾಡ್ದ ಅಂದ್ರೆ ನಾಳೆನೆ ಈ ಹೋಟೆಲ್ನ 5 ಸ್ಟಾರ್ ಹೋಟೆಲ್ ಮಾಡ್ಬಿಡ್ತೀನಿ. ನೀನ್ ಮನಸ್ಸು ಮಾಡದೆ ಹೋದ್ರೆ 5 ಸ್ಟಾರ್ ಚಾಕ್ಲೇಟ್ ಮಾಡಿ ತಿಂದು ಬಿಡ್ತೀನಿ. ಗೊತ್ತಾ ಮರಿ? ಈಸ್ಟ್ ಮೆನ್ ಕಲರ್ ಮರಿ. ಯಾವುದಕ್ಕೂ ನಾಳೆ ಮಧ್ಯಾಹ್ನ ಇದೇ ಜಾಗಕ್ಕೆ ಬರ್ತೀನಿ. ನೀನು ಗ್ರೀನ್ ಸಿಗ್ನಲ್ ಕೊಡು ಮರಿ. ಇಲ್ಲಿ ಕೊಡು ಮರಿ. ಬರ್ತಾ ಬರ್ತಾ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೇ ಕೆಟ್ಟ ಕೆಳ ಹಿಡಿದುಬಿಟ್ಟಿದೆ. ಅಲ್ಲ, ಸರ್ಕಾರದ ಟಂಕ್ ಸಾಲೆಯಲ್ಲಿ 5 ರೂಪಾಯಿ ಪ್ರಿಂಟ್ ಮಾಡೋದನ್ನೇ ಮರ್ತು ಬಿಟ್ಟಿದಾರೋ ಇಲ್ಲ ಟಂಕ್ ಸಾಲನೇ ಮುಚ್ಚಿಬಿಟ್ಟಿದಾರೋ ಗೊತ್ತಿಲ್ಲ. ಯಾರನ್ನ ಕೇಳಲಿ, ಜುಜುವೆ 5 ರೂಪಾಯಿ ಹುಟ್ಟತಾ ಇಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ನಾಳೆಗೆ ನೆನೆಸ್ಕೊಳ್ಳೋಣ ಅಂದ್ರೆ ಒಂದ್ ತೊಟ್ಟು ಸಾರೇ ಸಿಗ್ಲಿಲ್ಲ ಅಂದ್ರೆ ಈ ಜೀವ ಹುಟ್ಟಿ ಏನ್ ಸಾರ್ಥಕ? ಏನಪ್ಪ ಇದು? ಇವತ್ತು ಹುಣ್ಣಿಮೆ, ನಮ್ಮನೇಲಿ ಯಾಕೆ ಇವತ್ತು ಅಮಾವಾಸ್ಯೆ? ಲೈಟ್ ಬಿಲ್ ಕಟ್ಟದ್ನಲ್ಲ, ಹುಡುಗ ಮತ್ನಲ್ಲಿ ಪಕ್ಕದ ಮನೆ ಲೈಟ್ ಬಿಲ್ ಕಟ್ಟದ್ನೋ ಏನೋ. ನನಗ್ ಬುದ್ಧಿ ಇಲ್ಲ, ಬೇಡ. ಡಿಪಾರ್ಟ್ಮೆಂಟ್ ಬುದ್ಧಿ ಬೇಡ. ಎಲ್ಲಪ್ಪ ಇದೆ ಸ್ವಿಚ್ಚು? ಯಾಕೆ ಮಗಳೇ ಅಳ್ತಾ ಇದೀಯಾ? ಮತ್ತೆ ನಗ್ಬೇಕಾ? ಅಲ್ಲ, ಅಳಬೇಕಾದ್ರೆ ಅಳು, ಆದ್ರೆ ಕಾರಣ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ಅಳು.
ದಿನ ನೀನ್ ಕುಡ್ಕೊಂಡ್ ಬರೋದೇ ಆಯ್ತು. ಮನೇಲಿ ಬೆಳೆದು ನಿಂತಿರೋ ಒಬ್ಳು ಮಗಳಿದ್ದಾಳೆ ಅನ್ನೋದಾದ್ರೂ ನಾಪ್ಕ ಬರುತ್ತಾ? ಏನಮ್ಮ, ಯಾವತ್ತೂ ನಾನು ಬೈದೋಳಲ್ಲ, ಇವತ್ತು ಹೋಗಿತಾ ಇದೆಯಲ್ಲ. ಇವತ್ತು ಕ್ಯಾಂಟೀನ್ಗೆ 4 ಜನ ರೌಡಿಗಳು ಬಂದು ನನ್ನ ಆಡಬಾರ್ದು ಮಾತುಗಳನ್ನಾಡಿ ಗೇಲಿ ಮಾಡಿದ್ರು. ಯಾರ ರೌಡಿಗಳು? ನನಗೆ ಗೊತ್ತಿದೆ ತಾನೆ. ಡೋಂಟ್ ವರಿ, ಆ ರೌಡಿಗಳು ಯಾರು ಅನ್ನೋದನ್ನು ನಾನು ಪತ್ತೆ ಮಾಡೇ ಮಾಡ್ತೀನಿ. ನಾನೊಂದು ಕ್ವಾಟ್ ಹಾಕೊಂಡು ಬೇರೆಯವರಿಂದ ನನ್ನ ಮಕ್ಕಳಿಗೆ ಬ್ಲೇಡ್ ಹಾಕ್ಸಿ 1 ಲೀಟರ್ ರಕ್ತ ಹಾಕಕ್ಕೋಗ್ತೀನಿ. ಯೋಚನೆ ಮಾಡೋಣ. ಏನಾಯ್ತು ಅಂದ್ರೆ? ಮಾಮೂಲೆ, ಬೇಕಾದಷ್ಟು ಕಡೆ ಕೆಲಸ ಖಾಲಿ ಇದೆ, ಆದ್ರೆ ನನ್ನ ನೋಡಿದ ತಕ್ಷಣ ಇಲ್ಲ ಅಂತಾರೆ. ಭಗವದ್ಗೀತೆ ಮಕ್ಕಳ ಕೈನಲ್ಲಿ ಸಿಕ್ಕ್ರೆ ಗೊಂಬೆಗಳೇ ಇಲ್ಲ ಅಂತ ಬಿಸಾಕ್ತಾರೆ. ಅದೇ ದೊಡ್ಡವ್ರ ಕೈಗೆ ಸಿಕ್ಕ್ರೆ ಕಣ್ಣು ಗೊತ್ಕೊಂಡು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ. ನಿಮ್ ಯೋಗ್ಯತೆ ಅವ್ರಿಗೆ ಏನ್ರಿ ಗೊತ್ತು? ಯೋಗ್ಯತೆಗೆ ಮೀರಿ ಆಸೆ ಇರಬಾರ್ದಂತೆ. ಯಾವ ಬಡವರು ಉದ್ಧಾರಕ್ಕಾಗಿ ನೀನ್ ಬರ್ದು ಹಣವಂತರನ್ನ, ಅಧಿಕಾರ ಬಲವುಳ್ಳವ್ರನ್ನ, ರಾಜಕಾರಣಿಗಳನ್ನ ಎದುರು ಹಾಕೋತಿದೀಯೋ ಆ ಬಡಬಗ್ಗರಿಗೆ ನೀನ್ ಬರ್ದಿರೋ ಪತ್ರಿಕೆನ ಕೊಂಡ್ಕೊಳ್ಳೋಷ್ಟು ಯೋಗ್ಯತೆ ಇದೆಯಾ? ಯಾಕಂದ್ರೆ ಪತ್ರಿಕೆ ಬೆಲೆ 1 ರೂಪಾಯಿ. ಒಂದ್ ಪಕ್ಷ ಜಗನ್ನಾಥ್ ಅವ್ರ ಪತ್ರಿಕೆ ಅಂತ ತಗೊಂಡ್ರು ಅದನ್ನ ಓದೋಷ್ಟು ಯೋಗ್ಯತೆ ಇದೆಯಾ ಅವ್ರಿಗೆ? ಹೇಳೋಣ. ನೋಡಿದೆ ಜಾನಕಿ, ನಾವಿಬ್ರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ನಮ್ಮಿಬ್ಬರು ಯೋಚನೆಗಳು ಎಷ್ಟು ವಿರುದ್ಧವಾಗಿದೆ ಅಂತ. ಕವಿತಾ, ದೀಪ ಹಚ್ಚಕ್ ಒಂದೇ ಒಂದು ಕಡ್ಡಿ ಸಾಕು, ಆಮೇಲೆ ಅದೇ ಜ್ಯೋತಿಯಿಂದ 1000 ದೀಪಗಳನ್ನ ಹಚ್ಬೋದು. ಒಬ್ಬ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದಿದ್ದಕ್ಕೆ ತಾನೆ ಕೋಟ್ಯಾಂತರ ಜನ ಧೈರ್ಯವಾಗಿ ಹಿಂಬಾಲಿಸಿದ್ದು. ಆಗಿದ್ದ ಜನರೇ ಬೇರೆ, ಈಗಿರೋ ಜನರೇ ಬೇರೆ. ಈಗ ದೇಶ ಪ್ರೇಮ, ತ್ಯಾಗ ಅನ್ನೋದು ನಮ್ಮಲ್ಲಿ ಕನ್ಸನ್ ಮಾತಾಗ್ಬಿಟ್ಟಿದೆ. ಪ್ರತಿಯೊಬ್ರು ತನ್ನ ಹಣ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ತನ್ನ ಕಣ್ಣೆದ್ರಿಗೆ ಹೆಂಡತಿ ಮಾನಭಂಗ ನಡೀತಾ ಇದ್ರು ಗಂಡ ತನ್ನ ಪ್ರಾಣ ಉಳಿಸ್ಕೊಳ್ಳೋ ಅಂತ ಕೆಟ್ಟ ಕಾಲ ಇದು. ಇಂಥ ಜನಗಳನ್ನ ಉದ್ಧಾರ ಮಾಡೋಕೆ ಹಳ್ಳಿ ಹಳ್ಳಿಗೂ ಒಬ್ಬ ಗಾಂಧಿ ಹುಟ್ಲೇಬೇಕು. ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಜಾನಕಿ? ನನ್ನ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ ಅನ್ನೋ ಆತ್ಮತೃಪ್ತಿ ಅಷ್ಟೇ. ಬೇರೆಯವ್ರ ಹಂಗಲ್ ದುಡಿಯೋ ಬದಲು ನನ್ನದೇ ಆದ ಒಂದು ಪತ್ರಿಕೆನ ಇವತ್ತಲ್ಲ ನಾಳೆ ಆದ್ರೂ ಹೊರಡಿಸ್ತೀನಿ. ಬಂಡವಾಳ ಬೇಕಲ್ಲ, ಮನಸ್ಸಿದ್ರೆ ಮಾರ್ಗ ಇರುತ್ತೆ, ಹೇಗೋ ಸಿಗುತ್ತೆ. ಮನಸ್ಸೇನೂ ಇದೆ ಜಾನಕಿ. ನನಗೆ ಗೊತ್ತಿರೋ ಹಾಗೆ ಪ್ರೆಸ್ ಒಂದು ಮಾರ್ವಾಡಿ ಕೈಯಲ್ಲಿದೆ. ಮುಂಚೆ ಸ್ವಲ್ಪ ಹಣ ಕೊಟ್ಟು ಮೆಕ್ಕಿದನ್ನ ಸ್ವಲ್ಪ ಸ್ವಲ್ಪ ತೀರ್ಸ್ಬಿಟ್ರೆ ಮುಂದೆ ಪ್ರೆಸ್ ನಮ್ದೇ ಅಂತ ಆಗುತ್ತೆ. ಡ್ಯಾಡಿ ಡ್ಯಾಡಿ, ಒಂದ್ ಪುಟ್ಟ ಪ್ರಶ್ನೆ. ಶೂರು ಕೇಳಮ್ಮ. ಮ್ಯಾನ್ಗೂ ಸೂಪರ್ ಮ್ಯಾನ್ಗೂ ಏನ್ ವ್ಯತ್ಯಾಸ? ಸೂಪರ್ ಅನ್ನೋ ಪದ ರಾಮ ಅಷ್ಟು ಗೊತ್ತಿಲ್ವಾ? ನನ್ ಗೊತ್ತಿಲ್ಲಮ್ಮ, ನನ್ ದಡ್ಡ, ನೀನೇ ಹೇಳು. ಪ್ಯಾಂಟ್ ಶರ್ಟ್ ಹಾಕೊಂಡು ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡ್ರೆ ಸೂಪರ್ ಮ್ಯಾನ್, ಚಡ್ಡಿ ಒಳಗ್ ಹಾಕೊಂಡ್ರೆ ಆರ್ಡಿನರಿ ಮ್ಯಾನ್. ಜಾನಕಿ, ಏನಿದೆಲ್ಲ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇವೆಲ್ಲ ನೀವು ಮಾಡಿಸ್ಕೊಟ್ಟಿರುತ್ತಾನೆ. ಮರ ಚೆನ್ನಾಗಿದ್ರೇನೆ ನಮಗ್ ನೆರಳು ಸಿಗೋದು. ಅಂಥ ಮರನ ಕಾಪಾಡ್ಕೋಬೇಕಾದ್ದು ನಮ್ ಧರ್ಮ. ತಗೊಳ್ಳಿ ಡ್ಯಾಡಿ, ಇದು ತಗೋಪ್ಪ. ಅಮ್ಮ, ಅಪ್ಪನ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದು. ಇದು ಕಣ್ಣೀರಲ್ಲಮ್ಮ. ಡ್ಯಾಡಿ, ಮರ್ಯಾದೆಯಾಗಿ ಒಡವೆಗಳನ್ನೆಲ್ಲ ಇಟ್ಟಿದ್ಯಾ ಹೇಳ್ತಿಲ್ವಾ? ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ನೀನ್ ಪೊಲೀಸ್ನವನ? ಕಂಬಿ ಇರೋ ಬಾಗಿಲಿಟ್ಟ ತಕ್ಷಣ ಇದು ಪೊಲೀಸ್ ಸ್ಟೇಷನ್? ಸುಮ್ನೆ ನನ್ ನಿಜವಾದ ಪೊಲೀಸ್ನವ್ರ ಕೈಗೆ ಒಪ್ಪಿಸ್ಬಿಡು. ಒಪ್ಸಿದ್ರೆ ಏನ್ ಮಾಡ್ತೀಯಾ? ಅಲ್ಲಿಂದ ಸುಲಭವಾಗಿ ಹ್ಯಾಕ್ ತಪ್ಪಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೇನಮ್ಮ ನಿನ್ನ ಇಲ್ಲಿಟ್ಟಿರೋದು? ಹೇಳೋ, ಕದ್ದು ಒಡವೆಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ? ಗೊತ್ತಿಲ್ಲ, ಹೋಗ. ಗೊತ್ತಿಲ್ಲ?
ನಿಜವಾಗ್ಲೂ ಹೊಡಿತಾನಲ್ಲ ಬೇಡ. ನಮಸ್ಕಾರ ಸ್ವಾಮಿ. ಕಳ್ಳ ಏನೋ ಸಿಕ್ತ, ಆದ್ರೆ ಒಡೆಯುಗಳು ಎಲ್ಲಿಟ್ಟಿದೆ ಅಂತ ಹೇಳ್ತಾರಲ್ಲ ಸ್ವಾಮಿ. ಏನ್ ಮಾಡಿದ್ರು ಬಾಯ್ ಬಿಡ್ತಾ ಇಲ್ಲ. ನಿಜ ಹೇಳ್ತೀನಿ, ನನ್ ಬಿಟ್ಬಿಡಿ. ಒಡವೆನೆಲ್ಲ ಅವನ ಮನೆ ಹೊಗೆ ಗುಡ್ನಲ್ಲಿ ಬಚ್ಚಿಟ್ಟಿದ್ದಾನೆ. ಇವನು ಕರ್ಕೊಂಡೋಗಿ ಅವನ್ನೆಲ್ಲ ಒಪ್ಸಿ ನಮ್ ಸರ್ವಿಸ್ ಫೀಸ್ ಇಸ್ಕೊಂಬನ್ನಿ. ನಮಸ್ಕಾರ ಇನ್ಸ್ಪೆಕ್ಟರ್. ಇವನು ಇನ್ಸ್ಪೆಕ್ಟರ್ ಅನ್ನಲ್ಲಪ್ಪ, ಒಳ್ಳೆ ಕಾರ್ಪೊರೇಷನ್ ಅಲ್ಲಿ ಬೀದಿ ನಾಯಿ ಹಿಡಿಯೋನಾಗಿದ್ದಾನೆ. ಹಲೋ ಇನ್ಸ್ಪೆಕ್ಟರ್. ಇಲ್ಲಿಲ್ಲ. ನಮಸ್ಕಾರ ಇನ್ಸ್ಪೆಕ್ಟರ್. ನಂದೇನು ಪ್ರಾಬ್ಲಮ್ ಇಲ್ಲ, ನಿಮ್ ಪ್ರಾಬ್ಲಮ್ ಕೊಡಕ್ಕೆ ನಾನು ಬಂದಿರೋದು. 5 rupees ಪ್ಲೀಸ್. ಥ್ಯಾಂಕ್ ಯು. ನನ್ನ ಇನ್ಫಾರ್ಮೇಶನ್ ಏನಿಲ್ಲ, ನನ್ನ ಮಗಳು 4 ಜನ ರೌಡಿಗಳನ್ನ ಚುಡಾಯಿಸ್ತಾ ಇದ್ದಾಳಂತೆ ನೋಡಿ. ಏನಂದ್ರೆ? ಅಲ್ಲ, ನನ್ನ ಮಗಳನ್ನ 4 ಜನ ರೌಡಿಗಳು ಚುಡಾಯಿಸ್ತಾ ಇದ್ದಾರೆ. ಇದೇ ನನ್ನ ಪ್ರಾಬ್ಲಮ್. ನನ್ನ ಸರ್ವಿಸ್ ಫೀಸ್ 500 ರೂಪಾಯಿ ಅಷ್ಟೇ ತಾನೇ. ಸದ್ಯಕ್ಕೆ 5 ರೂಪಾಯಿ ಇಟ್ಕೊಳ್ಳಿ, 2 ಆಮೇಲಿಂದ ಕಳಿಸ್ತೀನಿ. ಓಹ್, ಮರ್ತು ಬಿಟ್ಟಿದೆ. ತಗೊಳ್ಳಿ. ಅಯ್ಯೋ, ಇದು ನಂದು, ಇದು ನಿಮ್ದು. ಎಲ್ಲಿದ್ದಾಳೆ ನಿಮ್ಮ ಮಗಳು? ಹಲೋ ರೆಡ್ ರೋಸ್, ಇನ್ನ ನಿನ್ ಸಿಗ್ನಲ್ ರೆಡ್ ನಲ್ಲೇ ಇದೆಯಾ ಅಥವಾ ಗ್ರೀನ್ ನಲ್ಲಿ ಇದೆಯಾ? ನಿನ್ನೆ ನೀನ್ ನನಗಿಟ್ಟಿದ್ದ ಹೆಸರು ಇನ್ನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ಯಲ್ಲ ಮರಿ. ಇವತ್ತು ನೀನೇ ಸರ್ವ್ ಮಾಡ್ಬೇಕು. ಮಾಡೋಲ್ಲ ಅಂದ್ರೆ ದ್ರೌಪದಿ ವಸ್ತ್ರಾಪಹರಣ ಜ್ಞಾಪಕದಲ್ಲಿ ಇದೆಯಲ್ಲ ಮರಿ. ಚಿತ್ರ, ಪೊಲೀಸಿಗೆ ಫೋನ್ ಮಾಡೆ. ಚಿತ್ರ ಮರಿ, ನೀನ್ ಫೋನ್ ಮಾಡು, ಅಷ್ಟ್ರಲ್ಲಿ ನನ್ ಕೆಲಸ ಮುಗಿಸಿರ್ತೀನಿ. ನನ್ ಕರಾಟೆ ಏಟಿಗೆ ಚಿಕಿತ್ಸೆ ಮಾಡೋನೊಬ್ನೇ ಖಾನ್ ಅಬ್ದುಲ್ ಜಮಾಲ್ ಖಾನ್. ರಜಲ್ ಮಾರ್ಕೆಟ್ ಹಿಂದೆ, ಡೋರ್ ನಂಬರ್ 28, 3ನೇ ಕ್ರಾಸ್. ಅಲ್ಲಿಗೆ ಹೋಗಿ ನನ್ನ ಹೆಸರು ಹೇಳಿ ಚೆನ್ನಾಗಿ ಚಿಕಿತ್ಸೆ ಮಾಡ್ತಾನೆ. ಮರಿ ಗೊತ್ತಾಯ್ತಾ ಮರಿ? ನನಗೆ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ಮಾತ್ರ ಅಲ್ಲ, ಚಿಕಿತ್ಸೆ ಮಾಡಿಸೋಕ್ಕೂ ಗೊತ್ತು ಮರಿ. ಇದು ನಿನ್ ಟೈಮ್, ನಾನು ನನ್ನ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ. ನೀನ್ ಹೇಳ್ದಿಯಲ್ಲ ಖಾನ್ ಅಬ್ದುಲ್ ಜಮಾಲ್ ಖಾನ್, ಅವನ ಹತ್ರನೇ ನಿನ್ನನ್ನು ಕಳಿಸ್ತೀನಿ. ಅಂಟಿಲ್ ದೆನ್ ಆಲ್ ದ ಬೆಸ್ಟ್ ಮರಿ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ, ನಿಮ್ ಕೃತಜ್ಞತೆ ನನಗಾಗ್ಲೇ ತಲುಪಿಟ್ಟಿದೆ. ಈ ಪ್ಯಾಕೆಟ್ ರೂಪದಲ್ಲಿ ನಿಮ್ ತಂದೆಯಿಂದ. ಏನದು? ಚಿನ್ನದ ಬಳೆಗಳು. ಬಹುಶಃ ನಿಮ್ದೇ ಇರಬೇಕು. ಇದನ್ನ ವಾಪಸ್ ಕೊಡೋಣ ಅಂತಲೇ ತಂದಿದ್ದೀನಿ. ತಗೊಳ್ಳಿ.